ಕಾನೂನು ಅಯ್ಯಯ್ಯೋ 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 ಬೇಕೇ ಬೇಕು ನ್ಯಾಯ ಬೇಕು 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 ಬೇಕೇ ಬೇಕು. ಈ ವಿಚಾರದಲ್ಲಿರುವಂತ ವ್ಯಕ್ತಿ ಕಾಂತರಾಜ್ ಅಂತ, ಎಂಎಲ್ ಕಾಂತರಾಜ್ ಅಂತ. ಈ ವ್ಯಕ್ತಿ ಸುಮಾರು ಜನ ದಲಿತರಿಗೆ ಮೋಸ ಮಾಡಿದ್ದಾರೆ. ಇದೇ ತರ ಕಂಪನಿಗಳು ಹಾಕೊಳ್ಳೋದು, ಇಲಿಗಲ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋಂಥದ್ದು, ಮೋಸ ಮಾಡೋಂಥದ್ದು. ಇದೇ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಎಂಎಲ್ಎ ಆಗ್ಬೇಕಂತ ಕೂಡ ಇದ್ದಾರೆ. ಇವಾಗ ಈ ಹೋರಾಟ ನೋಡ್ತಾ ಇರುವಂತ ಎಲ್ಲ ದಲಿತರಿಗೆ ಸ್ವಲ್ಪ ಬುದ್ಧಿ ಬರಬೇಕು. ಯಾಕಂದ್ರೆ ಇಂಥ ಭೂಗಳರು ನಮ್ಮ ಭೂಮಿಗಳ ಮೇಲೆ ಎಂಜಾಯ್ಮೆಂಟ್ ಮಾಡೋದಲ್ದಿರ ಇವ್ರನ್ನ ಕೊಲೆ ಮಾಡ್ತೀನಿ ಅಂತ ಕೂಡ ಬೆದರಿಕೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಆಫೀಸ್ ಸುತ್ತಿ, ಡಿಸಿ ಆಫೀಸ್ ಸುತ್ತಿ, ಡಿಸಿಆರ್ಇ ಸುತ್ತಿ, ಪೊಲೀಸ್ ಸ್ಟೇಷನ್ ಸುತ್ತಿದ್ರೆ ಇಲ್ಲ ತನಕ ನ್ಯಾಯ ಸಿಗಿಲ್ಲ. ಇನ್ನೆಲ್ಲಿದ್ದೇವೆ ನಾವು? ಬಾಬಾ ಸಾಹೇಬ್ರು ಬರೆದಿರೋ ಕಾನೂನಲ್ಲೇ ಇದೀವಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ. ಡಿಸಿಆರ್ಇ ಕಂಪ್ಲೇಂಟ್ ಕೊಟ್ಟು 2 ತಿಂಗಳಾಗಿತ್ತು. ಇಲ್ಲಿ ತನಕ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ. ಅಂದ್ರೆ ಎಷ್ಟು ಸೆಲ್ ಬೇಕು ನಮ್ಗೆ? ಮತ್ತೆ ಅಧಿಕಾರಿಗಳು ಪ್ರೆಸೆಂಟ್ ಡಾಕ್ಯುಮೆಂಟ್ ಇದ್ರು ಜಮೀನು ಬಿಡಿಸ್ಕೊಡೋಂತ ಕೆಲಸ ಯಾಕೆ ಮಾಡಿಲ್ಲ? ಸುಮಾರು 5200 ಎಕರೆ ಜಮೀನು ನಾನು ಬಿಡಿಸಿರೋಂಥದ್ದು. ಎಲ್ಲ ಕಡೆ ಒಂದು ನ್ಯಾಯ, ಎಲ್ಲ ಕಡೆ ಒಂದು ನ್ಯಾಯ, ಎಲ್ಲ ಕಡೆ ಒಂದು ಕಾನೂನು. ನೆಲಮಂಗಲ ತಾಲೂಕು ಆಫೀಸಲ್ಲಿ ಮಾತ್ರ ಬೇರೆ ಕಾನೂನು, ಅದು ಕಾಂತರಾಜ್ ಕಾನೂನು. ಅಂಬೇಡ್ಕರ್ ಅವ್ರ ಕಾನೂನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು. ಕಾಂತರಾಜ್ ಅವ್ರು ಯಾವ್ದಾದ್ರು ಸಪ್ರೇಟ್ ಆಗಿ ಸುತ್ತಲೇನೋ ಕಾನೂನು ಬರೋರೇನೋ ಮಾಡಿಸಿ ಸರ್ವೆ ಮಾಡಿ 2 ತಿಂಗಳು ರಿಪೋರ್ಟ್ ಕೊಡ್ತಾರೆ. ಇಲ್ಲಿ 2 ತಿಂಗಳಾದ್ಮೇಲೆ ಅದೇನು ನಾವಿಲ್ಲಿ ಹೋರಾಟ ಮಾಡ್ತೀರಿ ಅಂತ ಗೊತ್ತಾಗ್ತೀವಿ. ಕರೆಕ್ಟೇನಪ್ಪ? ಯಾಕಂದ್ರೆ ಈ ಕಡೆ ಅಧಿಕಾರಿಗಳಿಂದ ನ್ಯಾಯ ಸಿಗ್ತಾ ಇಲ್ಲ, ಪೊಲೀಸ್ನವರಿಂದ ನ್ಯಾಯ ಸಿಗ್ತಾ ಇಲ್ಲ, ಡಿಸಿಆರ್ಇಯಿಂದ ನ್ಯಾಯ ಸಿಗ್ತಾ ಇಲ್ಲ. ಇವರು ಅವ್ರ ಆಪೋಸಿಟ್ ಕಡೆಯವರಿಂದ ಜೋ ಬೆದರಿಕೆ ಬೇರೆ. ಇವ್ರನ್ನೇನೋ ಸಾಯಿಸಾಕಿದ್ರು ಹಿಂದೆ ಮುಂದೆ ಯಾರು ಯೋಚನೆ ಮಾಡೋದು. ಸಾಯಿಸಾಕಿದ್ರೆ ಯಾರು ಮಾತಾಡೋರಿಲ್ಲ, ಏನ್ ಮಾಡಿದ್ರೆ ಯಾರು ಮಾತಾಡೋರಿಲ್ಲ.